ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಇತ್ತೀಚೆಗೆ ಈಗಾಗಲೇ ನಮ್ಮ ಹಿಂದಿನ ಎಪಿಸೋಡಲ್ಲಿ ನೀವು ನೋಡಿದಿರಿ, RSS ಅನಗತ್ಯವಾಗಿ ಕೆಲವೊಂದು ವಿಷಯಗಳನ್ನ ಯಾವ ರೀತಿ ದೂಡು ಮಾಡಲಿಕ್ಕೆ ಹೋಗ್ತದೆ. ಆದಷ್ಟು ಹಿಂದೂ ಮುಸ್ಲಿಮು, ಹಿಂದೂ ಕ್ರಿಶ್ಚಿಯನ್ನು, ಹಿಂದೂ ಮತ್ತೊಂದು ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ತದೆ. ಅಂಥ ಒಂದು RSS ಅದು ನಮ್ಮ ಪ್ರಧಾನಿ, ನಮ್ಮ ವಿಶೇಷವಾಗಿ ಮೋದಿಯವರು ಕೆಲವಷ್ಟು ಒಳ್ಳೆಯ ಕಾರ್ಯಗಳು ಮಾಡಿದ್ದು ನಾವು ಹೇಳಬೇಕಾಗ್ತದೆ. ತಪ್ಪಿದ್ರೆ ತಪ್ಪು, ಸರಿದ್ರೆ ಸರಿ ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ಸತ್ಯವನ್ನು ಹೇಳುವಂಥ ಕೆಲಸ, ಒಳ್ಳೆಯ ಕೆಲಸ ಯಾರೋ ಮಾಡಿದ್ರು ಅದು ಹೇಳುವಂಥದ್ದು. ಆ ದಿಶೆಯಲ್ಲೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದೊಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಅನೇಕ ರೀತಿಯಲ್ಲಿ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಗುಳುಮು ಮಾಡಿದ್ದಾರೆ ಆ ಮಾತಾಡ್ತಾರೆ. ಅಂಥ ಒಂದು ಕೆಲವು ವಿವರಣೆಗಳಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಂಥ ಅಧಿಕಾರಿಗಳ ಬಗ್ಗೆ ಅಥವಾ ಅಲ್ಲಿಯ ಜಮೀನುಗಳ ಬಗ್ಗೆ, ಅಲ್ಲಿ ಜಮೀನು ಇವತ್ತು ಬಂಜರು ಹೋಗಿ ನೆಲ ಈಗ ಕೃಷಿ ಯೋಗ್ಯ ಭೂಮಿ ಹಾಕಿದ್ರ ಬಗ್ಗೆ ಒಂದಿಷ್ಟು ನಿಮ್ಮ ಜೊತೆ ಮಾತಾಡ್ಬೇಕಂತ. ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಚಂದ್ರಶೇಖರ್ ಎಸ್ ಚೆನೆನ್ಕೇಕರ್ ಅನ್ನುವಂತಹ ಪ್ರಜಾವಾಣಿ ವರದಿಗಾರರು ಒಳ್ಳೆಯ ವರದಿ ತಮ್ಮ ಪತ್ರಿಕೆಯಲ್ಲಿ ಮಾಡಿದ್ದಾರೆ. ಪ್ರಜಾವಾಣಿಯಲ್ಲ ಅವರು ಈ ಏನಪ್ಪ ಅಂದ್ರೆ ಚಿಕ್ಕೋಡಿ ತಾಲೂಕು, ಇದು ಪಂಜರ ನೀರು ಮಳೆ ಆಗಂಗಿಲ್ಲ, ಏನಿಲ್ಲ, ಗುಡ್ಡ ಬೆಟ್ಟ ಗಾಳಿ, ಹೀಗಾಗಿ ನೀರಿಗಾಯಿಸಿದ ಪರದಾಡುವಂಥ ಪರಿಸ್ಥಿತಿ ಬೇಸಿಗೆಯಲ್ಲೇ ಅನ್ನೋದು ನೋಡುವಂಥ ಪ್ರಸಂಗದಲ್ಲೇ ಆ ಏರಿಯಾದಲ್ಲೇ ಒಂದಿಷ್ಟು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿಯಿಂದ 13.62 ಕೋಟಿಯಷ್ಟು ಖರ್ಚು ಮಾಡಿ ಒಂದು ಏನಪ್ಪ ಅಂತ 10 ಗ್ರಾಮಗಳಿಗೆ 100 ಹೆಕ್ಟೇರ್ ಬಂಜರು ಭೂಮಿ ಇದ್ದಿದ್ದು ಒಂದು ಏನಪ್ಪ ನಂದನವನ ಮಾಡಿದ್ದಾರೆ ಅನ್ನೋಂಥ ವರದಿ ನಿಜವಾಗಿಯೂ ಶ್ಲಾಘನೀಯ. ಇಂಥವು ಆಗಬೇಕಾಗ್ಯದ. ನಮ್ಮ ಅಧಿಕಾರಿಗಳು ಕೆಲಸ ಮಾಡೋರ ಬಗ್ಗೆ ಹೇಳಬೇಕಾಗ್ಯದ. ಎಲ್ಲ ಅಧಿಕಾರಿಗಳು